ವಿದ್ಯಾರ್ಥಿಗಳೇ, ಪ್ರಭಾವಿ ಅಕಾಡೆಮಿಗೆ ಸ್ವಾಗತ. ಇವತ್ತು ನಾವು 10ನೇ ತರಗತಿಯ 10ನೇ ಅಧ್ಯಾಯ, ಇದರಲ್ಲಿ 10.2 ಅಭ್ಯಾಸ 12ನೇ ಲೆಕ್ಕವನ್ನು ನೋಡೋಣ. ಸ್ಪರ್ಶ ಬಿಂದು ಡಿ ಯು ಬಿಸಿ ಬಾಹುವನ್ನು ಬಿಡಿ ಮತ್ತು ಡಿಸಿಯ ಉದ್ದ ಕ್ರಮವಾಗಿ 8 ಸೆಂಟಿಮೀಟರ್ ಮತ್ತು 6 ಸೆಂಟಿಮೀಟರ್ ಇರುವಂತೆ 4 ಸೆಂಟಿಮೀಟರ್ ತ್ರಿಜ್ಯವಿರುವ ಒಂದು ವೃತ್ತವು ತ್ರಿಭುಜ ಎಬಿಸಿದಲ್ಲಿ ಆವೃತ್ತಗೊಳಿಸಲು ಅಂತಸ್ಥವಾಗಿರುವಂತೆ ರಚಿಸಲಾಗಿದೆ. ಚಿತ್ರ 10.14 ನೋಡಿ. ಎಬಿ ಮತ್ತು ಎಸಿ ಬಾಹುಗಳ ಉದ್ದಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಇಲ್ಲಿ ಈ ಚಿತ್ರ ಕೊಟ್ಟ 12ನೇ ಲೆಕ್ಕ. ಇಲ್ಲಿ ದತ್ತ ಏನೈತಿ ಇಲ್ಲಿ ಅಂತಂದ್ರೆ ಒಂದು ವೃತ್ತವು ತ್ರಿಭುಜದಲ್ಲಿ ಅಂತಸ್ಥವಾಗಿದೆ ಹಾಗೂ ಇಲ್ಲಿ ಎರಡು ಉದ್ದಗಳನ್ನು ಕೊಟ್ಟಾರೆ. ಇಲ್ಲಿ ಡಿಯು ಡಿಸಿ ಬಾಹುವನ್ನು ಬಿಡಿ ಮತ್ತು ಡಿಸಿಯ ಉದ್ದ ಕ್ರಮವಾಗಿ ಇಲ್ಲಿ 8 ಸೆಂಟಿಮೀಟರ್ ಮತ್ತು 6 ಸೆಂಟಿಮೀಟರ್ ಉದ್ದಗಳನ್ನ ಕೊಟ್ಟಾರ ಮತ್ತು ತ್ರಿಜ್ಯನು ಕೊಟ್ಟಾರ. ಇಲ್ಲೇ ಅದನ್ನ ಬರೆಯಿರಿ. ಏನೈತಿ, ಇದು ವೃತ್ತವು ತ್ರಿಭುಜದಲ್ಲಿ ಅಂತಸ್ಥವಾಗಿದೆ ಹಾಗೂ ಸಿ ಡಿ ಈಸ್ ಈಕ್ವಲ್ ಟು 6 ಸೆಂಟಿಮೀಟರ್ ಮತ್ತು ಡಿ ಬಿ ಈಸ್ ಈಕ್ವಲ್ ಟು 8 ಸೆಂಟಿಮೀಟರ್. ಮತ್ತು ಇನ್ನೊಂದೇನು ಕೊಟ್ಟಾರ ಅಂತಂದ್ರೆ ತ್ರಿಜ್ಯ ಕೊಟ್ಟಾರ. ತ್ರಿಜ್ಯ 4 ಸೆಂಟಿಮೀಟರ್. ತ್ರಿಜ್ಯ 4 ಸೆಂಟಿಮೀಟರ್. ಇದು ದತ್ತ. ಇನ್ನ ನಮ್ಗಲ್ಲಿ ಏನ್ ಕೇಳ್ಯಾರ ಅಂತಂದ್ರ ಎಸಿಯ ಉದ್ದ, ಎಸಿ ಹಾಗೂ ಎ ಬಿಗಳ ಉದ್ದ, ಎಸಿ ಹಾಗೂ ಎ ಬಿಗಳ ಉದ್ದ ಎಷ್ಟು ಅಂತ ಹೇಳಿ ಕೇಳ. ಈಗ ಉತ್ತರ ಬರೀರಿ. ಫಸ್ಟಿಗೆ ಏನ್ ಮಾಡ್ಬೇಕು ಇಲ್ಲಿ ಅಂತಂದ್ರೆ, ಈ ತ್ರಿಭುಜ ಸಮಬಾಹು ತ್ರಿಭುಜನೂ ಅಲ್ಲ, ಸಮದ್ವಿಬಾಹು ತ್ರಿಭುಜನೂ ಅಲ್ಲ. ಇದು ಒಂದು ಸ್ಕೇಲಿನ್ ಟ್ರಯಾಂಗಲ್, ಅಂದ್ರೆ ಎಲ್ಲಾ ಬಾಹುಗಳು ಬೇರೆ ಬೇರೆ ಅದಾವ. ಅದಕ್ಕಾಗಿ ಇಲ್ಲಿ ನಾವು ಹೆರಾನ್ ಸೂತ್ರವನ್ನ ಹಾಕ್ಬೇಕು. ಮೊದಲು ಇಲ್ಲಿ ಒಂದ್ಸಲ ಹೇಳ್ಬಿಡ್ತೀನಿ ನೋಡ್ರಿ ನಿಮ್ಗ. ಹೆರಾನ್ ಸೂತ್ರವನ್ನ ಹಾಕ್ಬೇಕು ಅಂತಂದ್ರೆ ಇಲ್ಲಿ ಫಸ್ಟ್ ಏನ್ ಮಾಡ್ಕೋಬೇಕು, ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ ತಕ್ಕೋಬೇಕು. ಅದರದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಏನೇನು ತ್ರಿಭುಜ, ಇಲ್ಲಿ ನಾವು ಒಂದು ರಚನೆಯನ್ನ ಮಾಡ್ಕೊಳ್ಳೋಣ. ಏನು ಅಂತಂದ್ರೆ ಇಲ್ಲಿ ಓ ಇ ಸೇರಿಸೋಣ. ಆಮೇಲೆ ಓ ಎಫ್ ಇವು ಕೂಡ ಏನಿರ್ತಾವ, ಇಲ್ಲಿ 90 ಡಿಗ್ರಿಯನ್ನು ಮಾಡಿರ್ತಾವ ಕೇಂದ್ರದಿಂದ. ಓ ಇ ಮತ್ತು ಓ ಎಫ್ ಗಳನ್ನು ಸೇರಿಸಿದ್ರ ಇಲ್ಲಿ ಓ ಇ ಮತ್ತು ಓ ಎಫ್ ಗಳನ್ನು ಸೇರಿಸೋಣ. ಆಮೇಲೆ ಇನ್ನೊಂದು ಓ ಎನು ಸೇರಿಸ್ಕೊಂಡ್ಬಿಟ್ರೆ ಓ ಎ, ಓ ಸಿ, ಓ ಬಿ ಇವುಗಳನ್ನು ಸೇರಿಸ್ಕೊ. ಓ ಎ, ಓ ಬಿ, ಓ ಸಿ ಇಲ್ಲಿ ನಾವು ರಚನೆ ಅಂತ ಬರ್ಕೊಂಡು ಮಾಡಬಹುದು. ಮೊದಲ ಏನ್ ಮಾಡೋಣ, ರಚನೆಯೊಳಗ ಏನು ಓ ಎ, ಓ ಬಿ ಹಾಗೂ ಓ ಸಿಗಳನ್ನು, ಓ ಎ, ಓ ಬಿ, ಓ ಸಿಗಳನ್ನು ಸೇರಿಸಿ. ಆಯ್ತಾ? ಈಗ ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ ಇಸ್ ಈಕ್ವಲ್ ಟು ತ್ರಿಭುಜ, ಇಲ್ಲಿ ನೋಡ್ರಿ ಯಾವ್ಯಾವ ತ್ರಿಭುಜಗಳನ್ನು ತಗೋಬೇಕಂತ ಹೇಳ್ತೀನಿ ನಾನು. ಇಲ್ಲಿ 3 ತ್ರಿಭುಜಗಳನ್ನ ತಗೋಬೇಕಾಗುತ್ತೆ. ಯಾವ್ಯಾವು ಅಂತಂದ್ರೆ ಎ ಓ ಸಿ, ತ್ರಿಭುಜ ಎ ಓ ಸಿಯ ವಿಸ್ತೀರ್ಣ
ತ್ರಿಭುಜ ಎ ಒ ಸಿಯ ವಿಸ್ತೀರ್ಣ ಎರಡನೇದ್ದು. ತ್ರಿಭುಜ ಎ ಒ ಬಿಯ ವಿಸ್ತೀರ್ಣ, ಇದನ್ನ ಸರಿಯಾಗಿ ತಿಳ್ಕೊಬೇಕು ನೀವು ಇಲ್ಲೇ. ತ್ರಿಭುಜ ಎ ಒ ಬಿಯ ವಿಸ್ತೀರ್ಣ ಮೂರನೇದ್ದು. ತ್ರಿಭುಜ ಸಿ ಒ ಬಿಯ ವಿಸ್ತೀರ್ಣ, ತ್ರಿಭುಜ ಸಿ ಒ ಬಿಯ ವಿಸ್ತೀರ್ಣ. ಇವು ಮೂರು ವಿಸ್ತೀರ್ಣಗಳನ್ನ ತಗೋಬೇಕು. ಅಂದ್ರೆ ಇಲ್ಲೇ ನಾವೇನ್ ಬರ್ಕೋಣ, ಎ ಒ ಬಿ, ಇದು ಎ ಒ ಸಿ, ಎ ಒ ಬಿ, ಬಿ ಒ ಸಿ ವಿಸ್ತೀರ್ಣಗಳು. ತ್ರಿಭುಜ ಎ ಒ ಸಿ ವಿಸ್ತೀರ್ಣ, ಎ ಒ ಸಿಯ ವಿಸ್ತೀರ್ಣ ಪ್ಲಸ್ ತ್ರಿಭುಜ ಎ ಒ ಬಿ ವಿಸ್ತೀರ್ಣ ಪ್ಲಸ್ ತ್ರಿಭುಜ ಬಿ ಒ ಸಿ ವಿಸ್ತೀರ್ಣ. ಇದನ್ನ ಕಂಡು ಹಿಡ್ಕೋಬೇಕು. ಅವಾಗ ನಮ್ಗ ಎ ಸಿ ಮತ್ತು ಎ ಬಿಗಳ ಉದ್ದ ಸಿಗ್ತೈತಿ. ಈಗಾಗಲೇ ನಾ ಹೇಳಿರೋ ಅಂದ್ರೆ ಎ ಬಿ ಸಿಯ ವಿಸ್ತೀರ್ಣ ತೆಗಿಬೇಕು ಅಂತಂದ್ರ ನಮಗ ಹೆರಾನ್ ಸೂತ್ರವನ್ನ ಬಳಸಬೇಕು ಅಂತ ಹೇಳಿದ್ವಿ. ಈಗ ಇಲ್ಲಿ ನೀವು ನೋಡ್ಬೋದು, ಸಿ ಡಿ ಈಸ್ ಈಕ್ವಲ್ ಟು ಏನೈತಿ, ಸಿ ಡಿ ಈಸ್ ಈಕ್ವಲ್ ಟು ಆರ್ ಅಂತೇಳಿ ಕೊಟ್ಟಾರ. ಹಂಗಾದ್ರ ಸಿಇ ಎಷ್ಟಾಗ್ತತಿ, ಸಿಇನು 6 ಆಗ್ತದೆ, 6 ಸೆಂಟಿಮೀಟರ್. ಸಿಇನು 6 ಸೆಂಟಿಮೀಟರ್. ಯಾಕಂದ್ರೆ ಈಗ ನಾವು ಗೊತ್ತು ನಮ್ಗೆ ಏನಂತಂದ್ರೆ, ಸಿ ಒಂದು ಬಾಹ್ಯ ಬಿಂದು ಆದಾಗ ಸಿ ಡಿ ಮತ್ತು ಸಿಇಗಳು ಸ್ಪರ್ಶಕಗಳಾಗ್ತವ. ಈ ಸ್ಪರ್ಶಕಗಳು ಸಮವಾಗಿರ್ತವ. ಹಂಗೆ ಬಿ ಒಂದು ಬಾಹ್ಯ ಬಿಂದು ಆದಾಗ ಬಿ ಡಿ ಮತ್ತು ಬಿ ಎಫ್ ಗಳು ಸ್ಪರ್ಶಕಗಳು ಹಾಗೂ ಅವು ಸಮ. ಅದಕ್ಕಾಗಿ ಇದು ಕೂಡ ಅಂದ್ರೆ ಬಿ ಎಫ್ ನು 8 ಸೆಂಟಿಮೀಟರ್ ಇರ್ತೈತಿ. ಈಗ ಎ ನಮಗ್ ಗೊತ್ತಿಲ್ಲ, ಅದಕ್ಕಾಗಿ ಎಕ್ಸ್ ಅಂತೇಳಿ ತಗೊಂಡು ಎಕ್ಸ್ ಸೆಂಟಿಮೀಟರ್. ಹಾಗೆಯೇ ಇದು ಎಕ್ಸ್ ಆದ್ರೆ ಎ ಎಫ್ ನು ಎಕ್ಸ್. ಸೊ ಇಲ್ಲಿ ನಾವೇನ್ ತಗೊಂಡಿವಿ, ಎ ಮತ್ತು ಎ ಎಕ್ಸ್ ಗಳನ್ನು ಎಕ್ಸ್ ಅಂತೇಳಿ ತಗೊಂಡಿವಿ. ಅದನ್ನಿಲ್ಲೇ ಬರ್ಕೊಳ್ಳೋಣ. ಎ ಹಾಗೂ ಎ ಎಫ್ ಈಸ್ ಈಕ್ವಲ್ ಟು ಎಕ್ಸ್ ಎನ್ನೋಣ. ಇವಾಗ ಹೆರಾನ್ಸ್ ಫಾರ್ಮುಲಾದಿಂದ ನಾವು ಇದನ್ನು ಬಿಡಿಸೋಣ. ಎ ಬಿ ಸಿಯ ವಿಸ್ತೀರ್ಣ ಹೆರಾನ್ಸ್ ಫಾರ್ಮುಲಾದಿಂದ ಅಂದ್ರೆ, ಈಗ ನಾವು ಎ ಸಿ ಬಾಹು ಎ ಸಿ ಈಸ್ ಈಕ್ವಲ್ ಟು ಎಷ್ಟು, ಎ ಸಿ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 6 ಸೆಂಟಿಮೀಟರ್ ಉದ್ದ, 6 ಸೆಂಟಿಮೀಟರ್. ಹಾಗೆ ಎ ಬಿ ಈಸ್ ಈಕ್ವಲ್ ಟು ಏನು, ಎಕ್ಸ್ ಪ್ಲಸ್ 8 ಸೆಂಟಿಮೀಟರ್. ಇನ್ನ ಬಿ ಸಿ ಈಸ್ ಈಕ್ವಲ್ ಟು ಎಷ್ಟು, 6 ಪ್ಲಸ್ 8 ಸೆಂಟಿಮೀಟರ್ ಇದೆ. ಅಂದ್ರೆ 6 ಪ್ಲಸ್ 8 ಅಂತಂದ್ರೆ 14 ಸೆಂಟಿಮೀಟರ್ ಅಂತ ತಗೋತೀವಿ. 14 ಸೆಂಟಿಮೀಟರ್. ಸೊ ಈಗ ಎ ಸಿ ಅನ್ನ ನಾನು ಎ ಅಂತ ತಗೋತೀನಿ, ಎ ಬಿ ಅನ್ನ ಬಿ ಅಂತ ತಗೋತೀನಿ, ಆಮೇಲೆ ಬಿ ಸಿ ಅನ್ನ ಸಿ ಅಂತ ತಗೋತೀನಿ. ಈಗ ನಾನು ಎಸ್ ಈಸ್ ಈಕ್ವಲ್ ಟು ಹೆರಾನ್ಸ್ ಫಾರ್ಮುಲಾದಾಗ ಏನೈತಿ, ಎಸ್ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ 2 ಅಂತ ಐತಿ. ಅಂದ್ರೆ ಎ ಅಂತಂದ್ರೆ ಇಲ್ಲಿ ನಾ ಏನ್ ತಗೊಂಡೆ, ಎ ಅಂತಂದ್ರ ಎಕ್ಸ್ ಪ್ಲಸ್ 6 ಸೆಂಟಿಮೀಟರ್, ಎಕ್ಸ್ ಪ್ಲಸ್ 6. ಆಮೇಲೆ ಡಿ ಅಂತಂದ್ರೆ ಏನ್ ತಗೊಂಡೆ, ಎಕ್ಸ್ ಪ್ಲಸ್ 8 ಸೆಂಟಿಮೀಟರ್, ಎಕ್ಸ್ ಪ್ಲಸ್ 8 ಸೆಂಟಿಮೀಟರ್. ಹಾಗೆಯೇ ಸಿ ಅಂತ ಏನ್ ತಗೊಂಡಿವಿ, ಸಿ ಅಂತರ 14 ಸೆಂಟಿಮೀಟರ್. ಇವೆಲ್ಲನೂ ಡಿವೈಡೆಡ್ ಬೈ 2 ಮಾಡ್ತೀವಿ. ಈಗ ಎಕ್ಸ್ ಎಕ್ಸ್ 2x ಆಯ್ತು, ಹೌದಾ. ಆಮೇಲೆ ಇಲ್ಲಿ 6 ಮತ್ತು 8 14, 14 28 ಪ್ಲಸ್ ಎಕ್ಸ್ ಎಕ್ಸ್ 2x ಡಿವೈಡೆಡ್ ಬೈ 2. ಇಲ್ಲಿ ನಾವು 2 ಕಾಮನ್ ತೆಗೆದ್ಬಿಟ್ರೆ, ಸಾಮಾನ್ಯ ತೆಗೆದ್ಬಿಟ್ರೆ 2 14 28, 2 1 2, 2x 2x, ಇಲ್ಲೇ e2 2 ಹೋದ್. ಹಾಗಾಗಿ ನಮಗಿಲ್ಲೇ ಎಸ್ ಈಸ್ ಈಕ್ವಲ್ ಟು ಏನ್ ಸಿಕ್ತು ಅಂತಂದ್ರೆ 14 ಪ್ಲಸ್ ಎಕ್ಸ್ ಇದು ಸಿಕ್ತು. ಈಗ ನಮ್ಗ ಹೆರಾನ್ ಸೂತ್ರ, ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ ಈಸ್ ಈಕ್ವಲ್ ಟು ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ ಈಸ್ ಈಕ್ವಲ್ ಟು ಏನೈತೆ ನಮ್ದು ಫಾರ್ಮುಲಾ ಅಂದ್ರೆ ಎಸ್ ಇಂಟು ಬ್ರಾಕೆಟ್
ಎಸ್ ಮೈನಸ್ ಎ, ಎಸ್ ಮೈನಸ್ ಬಿ, ಎಸ್ ಮೈನಸ್ ಸಿ ಅಂತ ಇತ್ತು. ಈಗ ಇಲ್ಲಿ ನಾವು ಎಸ್ ಅಂತಂದ್ರ ಏನಂತ ತಗೊಂಡಿವಿ, ಇಲ್ಲಿ ನೋಡ್ರಿ ಎಸ್ ಅಂದ್ರೆ ನಮ್ಗೆ ಏನ್ ಬಂದೈತಿ ಇಲ್ಲಿ ಅಂದ್ರೆ 14 ಪ್ಲಸ್ ಎಕ್ಸ್ ಆಯ್ತಾ. ಇನ್ನ ಎಸ್ ಮೈನಸ್ ಎ, ಎಸ್ ಮೈನಸ್ ಎ ಅಂದ್ರೆ ಎಸ್ ಅಂತಂದ್ರೆ 14 ಪ್ಲಸ್ ಎಕ್ಸ್ ಮೈನಸ್ ಎ ಅಂತಂದ್ರೆ ಏನೈತಿ ಇಲ್ಲಿ, ಇದನ್ನ ಸ್ಕ್ವೇರ್ ಬ್ರಾಕೆಟ್ ಹಾಕೊಂಡ್ಬಿಡೋಣ ಅಂದ್ರೆ ನಮ್ಗೆ ಈಜಿ ಆಗ್ತದೆ ತಿಳ್ಕೊಳ್ಳೋಣ. ಹಾ, ಎ ಅಂತಂದ್ರೆ ಏನ್ ತಗೊಂಡಿವಿ ಇಲ್ಲಿ, ಎಕ್ಸ್ ಪ್ಲಸ್ ಆರ್. ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಏನ್ ಬರ್ತೈತಿ, ಎಕ್ಸ್ ಪ್ಲಸ್ ಆರ್ ಆಯ್ತಾ. ಇನ್ನ ಇಲ್ಲಿ ಎಸ್ ಅಂತಂದ್ರೆ 14 ಪ್ಲಸ್ ಎಕ್ಸ್, ಆಮೇಲೆ ಮೈನಸ್ 14 ಪ್ಲಸ್ ಎಕ್ಸ್ ಮೈನಸ್ ಬಿ ಅಂತಂದ್ರೆ ಎಕ್ಸ್ ಪ್ಲಸ್ 8 ಆಯ್ತಾ. ನೆಕ್ಸ್ಟ್ ಇದನ್ನ ಸ್ಕ್ವೇರ್ ಬ್ರಾಕೆಟ್ ಹಾಕು. ಇನ್ನ ಎಸ್ ಅಂತಂದ್ರೆ 14 ಪ್ಲಸ್ ಎಕ್ಸ್, ಇಲ್ಲಿ ಮೈನಸ್ ಸಿ ಅಂತಂದ್ರೆ ಏನೈತಿ ಇಲ್ಲಿ, ಸಿ ಅಂತಂದ್ರೆ ಇಲ್ಲಿ ನೋಡ್ರಿ 14 ಸೆಂಟಿಮೀಟರ್, ಸಿ ಅಂತಂದ್ರೆ 14. ಈಗ ಫಸ್ಟ್ ಬ್ರಾಕೆಟ್ನಾಗ ಇರುವಂತವೆಲ್ಲನ ಸಾಲ್ವ್ ಮಾಡ್ಕೊಂತ ಬರೋಣ. ಇದನ್ನ 14 ಪ್ಲಸ್ ಎಕ್ಸ್ ಹಂಗೆ ಇರಲಿ, ಇಲ್ಲಿ 14 ಪ್ಲಸ್ ಎಕ್ಸ್ ಇಲ್ಲಿ ನೋಡ್ಕೊಡ್ರಿ ಮೈನಸ್ ಇಂಟು ಎಕ್ಸ್ ಮೈನಸ್ ಎಕ್ಸ್ ಹೌದಾ. ಆಮೇಲೆ ಮೈನಸ್ ಇಂಟು ಪ್ಲಸ್ 6 ಮೈನಸ್ 6. ಆಮೇಲೆ ಇಲ್ಲಿ ನೋಡ್ರಿ 14 ಪ್ಲಸ್ ಎಕ್ಸ್ ಮೈನಸ್ ಇಲ್ಲಿ ಮೈನಸ್ ಎಕ್ಸ್ ಅಂದ್ರೆ ಮೈನಸ್ ಎಕ್ಸ್, ಆಮೇಲೆ ಮೈನಸ್ ಇಂಟು 8 ಮೈನಸ್ 8 ಇದಾಯ್ತು. ನೆಕ್ಸ್ಟ್ 14 ಪ್ಲಸ್ ಎಕ್ಸ್ ಇಲ್ಲಿ ಮೈನಸ್ 14 ಐತಿ, ಡೈರೆಕ್ಟ್ ಆಗಿ ಮೈನಸ್ 14 ಬರ್ಕೊಂಡ್ಬರೋಣ. ನೆಕ್ಸ್ಟ್ ಇಲ್ಲಿ ನೋಡ್ರಿ 14 ಪ್ಲಸ್ ಎಕ್ಸ್, ಈ ಬ್ರಾಕೆಟ್ನಾಗ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್ ಆಯ್ತು. 14ರಾಗ 6 ತೆಗಿಬೇಕು, 14ರಾಗ 6 ತೆಗದ್ರ ಇಲ್ಲಿ ನಮ್ಗೆ 8 ಹೋಯ್ತು ಹೌದಾ. ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಬ್ರಾಕೆಟ್ ಇಲ್ಲಿ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಹೋಯ್ತು. ಇಲ್ಲಿ ನೆಕ್ಸ್ಟ್ ಏನ್ ಮಾಡ್ಬೇಕಂತಂದ್ರೆ 14ರೊಳಗ 8 ತೆಗೀರಿ, 6 ಹೋಯ್ತು 6. ಆಮೇಲೆ ಇಲ್ಲಿ 14 ಮೈನಸ್ 14 ಪ್ಲಸ್ 14 ಹೋಯ್ತು, ಬರೀ ಎಷ್ಟು ಹೋಯ್ತು, ಎಕ್ಸ್ ಹೋಯ್ತು. ನೆಕ್ಸ್ಟ್ ಇಲ್ಲಿ ನೋಡ್ರಿ ಮೊದಲ ಇದನ್ನ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಡ್ರಿ, ಏನು ಎಕ್ಸ್ ಇಂಟು 8 ಇಂಟು 6 ಇಂಟು ಎಕ್ಸ್, ಇಲ್ಲ ಅಂದ್ರೆ ಹಿಂಗ್ ಮಾಡ್ಕೊಳ್ಳೋಣ. ಏನಂತಂದ್ರೆ ಇದನ್ನ ಫ್ಲವರ್ ಬ್ರಾಕೆಟ್ ಹಾಕೊಂಡ್ಬಿಟ್ಟು ಇನ್ನೊಂದು ಇದು ಮಾಡ್ಕೊಳ್ಳೋಣ, ಏನು 14 ಪ್ಲಸ್ ಎಕ್ಸ್ ಫ್ಲವರ್ ಬ್ರಾಕೆಟ್ 6 8 48 ಇಂಟು ಎಕ್ಸ್ ಇಷ್ಟು ಮಾಡ್ಕೊ. ಆಮೇಲೆ ಈಗ 14 ಇಂಟು 48 14 ಇಂಟು 48 ಎಷ್ಟು ಬರುತ್ತೆ, 672 ಎಕ್ಸ್ ಪ್ಲಸ್ ಎಕ್ಸ್ ಇಂಟು 48 ಎಕ್ಸ್ 48 ಎಕ್ಸ್ ಸ್ಕ್ವೇರ್ ಇಷ್ಟು ಬಂತು. ಇದು ಏನು, ತ್ರಿಭುಜ ಎ ಬಿ ಸಿ ಯ ವಿಸ್ತೀರ್ಣ. ಇದು ಪೂರ್ಣವಾಗಿ ಬಂದಿಲ್ಲ ಇನ್ನ. ಈಗ ನಾವು ಇದನ್ನಿಲ್ಲಿಗೆ ಬಿಟ್ಟು ಈಗಿಲ್ಲೇ ಈ 3 ತ್ರಿಭುಜಗಳನ್ನ ನೋಡ್ಕೋಬೇಕು. ಯಾವುದು, ಎ ಓ ಸಿ ತ್ರಿಭುಜ, ಇದರ ವಿಸ್ತೀರ್ಣ ತೆಗಿಬಹುದು. ಹೆಂಗ್ ತೆಗಿಬಹುದು ಅಂತಂದ್ರ ಇದು ಪಾದ, ಇದು ಎತ್ತರ, ಹಂಗೆ ಎ ಓ ಬಿ ತ್ರಿಭುಜದ ವಿಸ್ತೀರ್ಣವನ್ನು ತೆಗಿಬಹುದು. ಯಾಕಂದ್ರೆ ಇದು ಓ ಎಫ್ ಪಾದ ಆಗ್ತತಿ, ಎ ಬಿ ಇದು ಓ ಎಫ್ ಲಂಬ ಆಗ್ತತಿ, ಆಮೇಲೆ ಇದು ಪಾದ ಆಗ್ತದೆ, ಎ ಬಿ ಪಾದ ಆಗ್ತದೆ. ಆಮೇಲೆ ತ್ರಿಭುಜ ಬಿ ಓ ಸಿ ಇದ್ರೊಳಗ ಓಡಿ ಇದು ಲಂಬ ಆಗ್ತತಿ, ಆಮೇಲೆ ಬಿ ಸಿ ಪಾದ. ಈಗ ಇಲ್ಲಿ ತಗೊಳ್ಳೋಣ, ಇಲ್ಲಿ ರಫ್ ಆಗಿ ಇನ್ನೊಂದು
ತ್ರಿಭುಜವನ್ನ ಮತ್ತೆ ಇಲ್ಲಿ ಅಂತಸ್ಥವಾಗಿರೋ ಸರ್ಕಲ್ ಒಂದು ವೃತ್ತವನ್ನ ಎಳ್ಕೊಂಡ್ಬಿಡೋಣ. ಇಲ್ಲಿ ಎ ಬಿ ಸಿ ಐತಿ, ಇದು ಡಿ, ಇದು ಓ, ಇಲ್ಲಿ ಏನೈತಿ ಇ, ಇದು ಎಫ್. ಈಗ ಇದು 6 ಸೆಂಟಿಮೀಟರ್, ಇದು 8 ಸೆಂಟಿಮೀಟರ್, 6 8, ಇದು ಎಕ್ಸ್, ಇದು ಎಕ್ಸ್. ಈಗ ನಮ್ಗೆ ಇದನ್ನು ಜೋಡಿಸ್ಕೊಂಡಿವಿ ನಾವು. ಇಲ್ಲಿ ತ್ರಿಭುಜ ಎ ಓ ಸಿ, ತ್ರಿಭುಜ ಎ ಓ ಸಿ ವಿಸ್ತೀರ್ಣ, ತ್ರಿಭುಜ ಎ ಓ ಸಿಯ ವಿಸ್ತೀರ್ಣ ಈಸ್ ಈಕ್ವಲ್ ಟು ಹಾಫ್ ಇಂಟು ಪಾದ ಗುಂಡ್ಲೆ ಎತ್ತರ. ಇಲ್ಲಿ ಪಾದ ಯಾವ್ದಾಗ್ತತಿ? ಎ ಸಿ ಪಾದ. ಎತ್ತರ ಯಾವ್ದಾಗ್ತತಿ? ಓ ಇ ಎತ್ತರ, ಓ ಎಂ. ಈಗ ಹಾಫ್ ಇಂಟು ಎ ಸಿ ಅಂತಂದ್ರ ನಮ್ಗ ಇಲ್ಲಿ ಎಷ್ಟೈತಿ ಅಂದ್ರ 6 ಪ್ಲಸ್ ಎಕ್ಸ್. ಓ ಇ ಅಂತಂದ್ರ ಅಂದ್ರೆ ಏನದು? 4 ಸೆಂಟಿಮೀಟರ್, ಅದು ತ್ರಿಜ್ಯ. ಇಲ್ಲಿ ನಾವು 1/2 6 4 24 ಪ್ಲಸ್ 4 ಇಂಟು ಎಕ್ಸ್ 4x. ಈಗ 1/2 ಇಲ್ಲಿ 2 ಕಾಮನ್ ತೆಗೆದ್ಬಿಟ್ನೆ ಅಂದ್ರೆ 2 12 24 ಪ್ಲಸ್ 2 2 4. ಈಗ ಇದು ಹೋಗ್ಬಿಟ್ರೆ ನಮ್ಗ ಎ ಓ ಸಿ ಯ ವಿಸ್ತೀರ್ಣ ಏನ್ ಸಿಗತಿ ಅಂತಂದ್ರ 12 ಪ್ಲಸ್ 2 ಎಕ್ಸ್. ಹಂಗೆ ಇನ್ನು ತ್ರಿಭುಜ ಇಲ್ಲಿ ಯಾವುದು? ಎರಡನೇ ತ್ರಿಭುಜ ಯಾವ್ದು ಹೇಳಿದೆ ನಾನು? ಎ ಓ ಬಿ. ಎ ಓ ಬಿಯ ವಿಸ್ತೀರ್ಣ ಈಸ್ ಈಕ್ವಲ್ ಟು ಹಾಫ್ ಇಂಟು ಇಲ್ಲಿ ಪಾದ ಎ ಬಿ ಆಗ್ತದೆ. ಎ ಬಿ ಅಂತಂದ್ರೆ 8 ಪ್ಲಸ್ ಎಕ್ಸ್, ಎತ್ತರ 4, ತ್ರಿಜ್ಯ 4. ಈಗ 1/2 ಇದನ್ನ ಗುಣಾಕಾರ ಮಾಡ್ರಿ. 4 8 4 32 ಪ್ಲಸ್ 4 ಇಂಟು ಎಕ್ಸ್ 4x. ನೆಕ್ಸ್ಟ್ 1/2 ಇಲ್ಲಿ 2 ಕಾಮನ್ ತೆಗೆದ್ಬಿಟ್ನೆ ಅಂದ್ರೆ 2 16 32 ಪ್ಲಸ್ 2 2 4. ಈಗ ಇದು ಹೋಯ್ತು, 2 ಹೋಯ್ತು, 16 ಪ್ಲಸ್ 2x. ಇದೇನು? ತ್ರಿಭುಜ ಎ ಓ ಬಿಯ ವಿಸ್ತೀರ್ಣ. ನೆಕ್ಸ್ಟ್ ಇನ್ನೊಂದು ಮೂರನೇದು ತ್ರಿಭುಜ ಬಿ ಓ ಸಿ ಯ ವಿಸ್ತೀರ್ಣ. ತ್ರಿಭುಜ ಬಿ ಓ ಸಿ ವಿಸ್ತೀರ್ಣ ಯಾವುದು? ಬಿ ಓ ಸಿ ಯ ವಿಸ್ತೀರ್ಣ. ಇದನ್ನು ತೆಗೆಯೋಣ. ಹೆಂಗ್ ತೆಗೆಯೋದಿಲ್ಲ? ಇದು ಅದೇ ತರ ಹೆಂಗ? ತ್ರಿಭುಜ ಬಿ ಓ ಸಿ ಯ ವಿಸ್ತೀರ್ಣ ಈಸ್ ಈಕ್ವಲ್ ಟು ಹಾಫ್ ಇಂಟು ಇಲ್ಲಿ ಪಾದ ಎಷ್ಟೈತಿ? 6 8 14, ಎತ್ತರ 4. ಈಗ 2 1 2 7 14, 7 4 28 ಸೆಂಟಿಮೀಟರ್ ಸ್ಕ್ವೇರ್. ಈಗ ಏನಾಯ್ತು? 3 ಬಂದು. ಈಗ ನಾವು ತ್ರಿಭುಜ ಎ ಬಿ ಸಿ ಯ ವಿಸ್ತೀರ್ಣ ಅಂತ ಅಂತೀವಲ್ಲ, ಅಲ್ಲಿಗೆ ಹೋಗ್ಬೇಕು. ಈಗ ಅಂದ್ರೆ ತ್ರಿಭುಜ ಎ ಬಿ ಸಿ ಯ ವಿಸ್ತೀರ್ಣ ಈಸ್ ಈಕ್ವಲ್ ಟು ತ್ರಿಭುಜ ಎ ಓ ಬಿ ವಿಸ್ತೀರ್ಣ ಪ್ಲಸ್ ತ್ರಿಭುಜ ಎ ಓ, ಇಲ್ಲಿ 2 ಸಲ ಎ ಓ ಬಿ ಬರ್ದಿವಿ. ಯಾವುದು? ಎ ಓ ಬಿ ಮತ್ತೆ ಎರಡನೇದು ಎ ಓ ಸಿ. ಒಂದನೇದು ಎ ಓ ಸಿ ವಿಸ್ತೀರ್ಣ, ಹೌದಲ್ಲ? ಇಲ್ಲಿ ಎ ಓ ಸಿ ಅಂತ ತಗೋದು. ಇಲ್ಲಿ ಎ ಓ ಸಿ ಆಗುತ್ತದೆ. ಎ ಓ ಸಿ ಯ ವಿಸ್ತೀರ್ಣ, ಎ ಓ ಸಿ ಯ ವಿಸ್ತೀರ್ಣ ಎಷ್ಟು ಬಂದಿತ್ತು? ಎ ಓ ಸಿ ಒಂದು ಸೆಕೆಂಡ್, ಇಲ್ಲಿ ಎ ಓ ಸಿ ಮ್ಯಾಲ ಐತಿ. ಇದು ಕರೆಕ್ಟ್ ಐತಿ. ಎ ಓ ಬಿನ ಇದೆ. ಈಗ ಎ ಓ ಸಿ ಎಷ್ಟೈತಿದು? ಎ ಓ ಸಿ ಯ ವಿಸ್ತೀರ್ಣ ಎಷ್ಟು ಬಂದಿತ್ತು ಇಲ್ಲಿ ಅಂತಂದ್ರೆ 12 ಪ್ಲಸ್ ಎಕ್ಸ್. ಎ ಓ ಸಿ ಯ ವಿಸ್ತೀರ್ಣ ಇದು ಎ ಓ ಸಿ. ಎ ಓ ಸಿ ಯ ವಿಸ್ತೀರ್ಣ ಇದು ಕೊಟ್ಟು 12 ಪ್ಲಸ್
2x ಎ ಒ ಸಿ ವಿಸ್ತೀರ್ಣ ಇಲ್ಲಿ ಎ ಒ ಸಿ ತಗೋಬೇಕು. ಎ ಒ ಬಿ ಒಂದನೇದ್ದು ಎ ಒ ಸಿ, ಎರಡನೇದ್ದು ಎ ಒ ಬಿ ವಿಸ್ತೀರ್ಣ ಪ್ಲಸ್ ಮೂರನೇದು ಬಿ ಒ ಸಿ ವಿಸ್ತೀರ್ಣ. ಆಯ್ತಾ? ಈಗಿಲ್ಲೇ ನಾವು ಆಲ್ರೆಡಿ ಏನು ತಗೊಂಡಿದ್ದೀವಿ, ಎ ಬಿ ಸಿ ಯ ವಿಸ್ತೀರ್ಣ ಎಷ್ಟು ಬಂದೈತಿ ಇಲ್ಲಿ? ಇದು ಎ ಬಿ ಸಿ ಯ ವಿಸ್ತೀರ್ಣ ಎಷ್ಟೈತಿ? ರೂಟ್ ಒಳಗ ಎಷ್ಟು? 672 ಎಕ್ಸ್ ಪ್ಲಸ್ 48 ಎಕ್ಸ್ ಸ್ಕ್ವೇರ್. 600 ಅಂಡರ್ ರೂಟ್ 672 ಎಕ್ಸ್ ಪ್ಲಸ್ 48 ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು, ಈಗ ಎ ಒ ಸಿ ಯ ವಿಸ್ತೀರ್ಣ 12 ಪ್ಲಸ್ 2 ಎಕ್ಸ್ ಪ್ಲಸ್ ಬಿ ಎ ಒ ಬಿ ಯ ವಿಸ್ತೀರ್ಣ, ಎ ಒ ಬಿ ಯ ವಿಸ್ತೀರ್ಣ ಎಲ್ಲೈತಿ? ಇದು 16 ಪ್ಲಸ್ 2 ಎಕ್ಸ್ ಪ್ಲಸ್ ಮೂರನೇದು ಬಿ ಒ ಸಿ ಯ ವಿಸ್ತೀರ್ಣ 28, ಇಲ್ಲಿ 28. ಈಗ ನಿಮ್ಗ ಏನ್ ತೆಗಿಯೋಣ? ಸ್ಕ್ವೇರ್ ಅನ್ನು ಅಂದ್ರೆ ವರ್ಗ ತೆಗೆದಾಗ ಅಂದ್ರೆ ಇಲ್ಲೇ ಈ ಸ್ಕ್ವೇರ್ ರೂಟ್ ಐತಲ್ಲ, 672 ಎಕ್ಸ್ ಪ್ಲಸ್ 48 ಎಕ್ಸ್ ಸ್ಕ್ವೇರ್ ಐತಲ್ಲ, ಇದಕ್ಕೆ ಸ್ಕ್ವೇರ್ ಹಾಕೊಂಡು ಇಲ್ಲಿ ಇದನ್ನ ಪ್ಲಸ್ ಮಾಡ್ಕೊಂಡು ಸ್ಕ್ವೇರ್ ಹಾಕೊಂಡು, ಅಂದ್ರೆ 12 ಪ್ಲಸ್ 16 ಪ್ಲಸ್ 28, 12 ಪ್ಲಸ್ 16 ಪ್ಲಸ್ 28 ಇಸ್ ಈಕ್ವಲ್ ಟು 56 ಆಗ್ತೈತಿ. 56 ಪ್ಲಸ್ 2 ಎಕ್ಸ್ 2 ಎಕ್ಸ್ 4, ಇದಕ್ಕೆ ಹೋಲ್ ಸ್ಕ್ವೇರ್ ಹಾಕಿದಾಗ ಇದು ಸ್ಕ್ವೇರ್, ಇದು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 672 ಎಕ್ಸ್ ಪ್ಲಸ್ 48 ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು, ಇದು ನಮ್ಗೆ ಹೆಂಗ್ ಕಾಣಿಸುತ್ತೆ ಅಂದ್ರೆ ಎ ಪ್ಲಸ್ ಬಿ ತರ ಕಾಣಿಸುತ್ತೆ. ಅಂದ್ರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನೈತಿ? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಅದನ್ನ ಇಲ್ಲಿ ಯೂಸ್ ಮಾಡೋಣ. ಎ ಸ್ಕ್ವೇರ್ ಅಂದ್ರೆ 56 ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂತಂದ್ರೆ 4x ಸ್ಕ್ವೇರ್ ಪ್ಲಸ್ 2 ಇಂಟು ಎ ಅಂದ್ರೆ 56 ಪ್ಲಸ್ ಬಿ ಅಂದ್ರೆ 4x. ಈಗ ಇದನ್ನ ಇನ್ನೊಂದು ಬರ್ಕೋಣ. 672 ಎಕ್ಸ್ ಪ್ಲಸ್, ಅಥವಾ ಇದನ್ನು ಫಸ್ಟ್ ಬರೀನು 48 ಎಕ್ಸ್ ಸ್ಕ್ವೇರ್, 48 ಎಕ್ಸ್ ಸ್ಕ್ವೇರ್ ಪ್ಲಸ್ 672 ಎಕ್ಸ್ ಇಸ್ ಈಕ್ವಲ್ ಟು 56 ಇಂಟು 56 ಎಷ್ಟಾಗ್ತದೆ ಅಂದ್ರೆ 3136 ಪ್ಲಸ್ 4 16 ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಇಲ್ಲಿ 56 ಗುಂಡ್ಲೆ 2 ಗುಂಡ್ಲೆ 4 ಅಂದ್ರೆ 448 ಎಕ್ಸ್, 448 ಎಕ್ಸ್ ಆಯ್ತು. ಈಗ ಈ 16 ಎಕ್ಸ್ ಸ್ಕ್ವೇರ್ ಅನ್ನ ಈ ಕಡೆ ತಗೊಂಡ್ಬರೋಣ. 48 ಎಕ್ಸ್ ಸ್ಕ್ವೇರ್ ಮೈನಸ್ ಹಾಕತ್ತಿಲ್ಲ 16 ಎಕ್ಸ್ ಸ್ಕ್ವೇರ್ ಪ್ಲಸ್ 672 ಎಕ್ಸ್ ಐತಲ್ಲ, ಇದಕ್ಕ ಈ 448 ಎಕ್ಸ್ ಅನ್ನ ಈ ಕಡೆ ತಗೊಂಡ್ಬರೋಣ. ಇದು ಮೈನಸ್ ಆಗ್ತದೆ, ಮೈನಸ್ 448 ಎಕ್ಸ್ ಆಯ್ತು. ಈಗ ಮೈನಸ್ ಇದು ಈ ಕಡೆ ಬಂದ್ರೆ 3 1 3 6 ಇಸ್ ಈಕ್ವಲ್ ಟು 0. ಈಗ ಎಲ್ಲ ಟರ್ಮ್ಸ್ ಅನ್ನ ಈ ಕಡೆ ತಗೊಂಡ್ಬಂದಿವಿ. ಈಗ ಇಲ್ಲಿ 48ರಾಗ 16 ತೆಗಿರಿ, ಎಷ್ಟಾಯ್ತು? 32 ಎಕ್ಸ್ ಸ್ಕ್ವೇರ್ ಪ್ಲಸ್ 672ರೊಳಗ 448 ತೆಗೆದ್ರ 224 ಎಕ್ಸ್, 224 ಎಕ್ಸ್ ಮೈನಸ್ 3 1 3 6 ಇಸ್ ಈಕ್ವಲ್ ಟು 0. ಈಗ ನಮ್ಗೆ ಏನ್ ಅನ್ಸುತ್ತೆ ಇಲ್ಲಿ 32ರಿಂದ ಈ 224 ಹೋಗ್ಬಹುದು, ಭಾಗ ಹೋಗ್ಬಹುದು ಅಂತ ಅನಿಸುತ್ತೆ. ಆಮೇಲೆ 3 1 3 6 ಇದು ಕೂಡ 32ರಿಂದ ಭಾಗ ಹೋಗ್ಬಹುದು. ನೋಡೋಣ ಇಲ್ಲಿ. ಇದು ಭಾಗ ಹೋಗ್ತದೆ ಅಂದ್ರ ಈ ಸಮೀಕರಣ 1 ಅಂತ ಇಲ್ಲ ಅಂದ್ರೆ ಸಮೀಕರಣ 1ಅನ್ನು 32ರಿಂದ ಭಾಗಿಸಿ, 32ರಿಂದ ಭಾಗಿಸಿದಾಗ ಏನಾಗ್ತೈತಿ? 32 ಎಕ್ಸ್ ಸ್ಕ್ವೇರ್ ಬೈ 32 ಪ್ಲಸ್ 224 ಎಕ್ಸ್ ಬೈ 32 ಮೈನಸ್ 3 1 3 6 ಬೈ 32. ಈಗ 32 32 ಕ್ಯಾನ್ಸಲ್ ಆಯ್ತು. 32 ಒಂದ್ಲಿ 32
ಏಳೇ 32 ಒಂದ್ಲೆ 32 98 ಬರ್ತದೆ. ಈಗ ಏನು ಉಳಿತಲ್ಲೇ ನೋಡ್ರಿ, ಇಲ್ಲಿ ಬರೀ ಎಕ್ಸ್ ಸ್ಕ್ವೇರ್ ಹೋಯ್ತು ಒಂದೇದ್ರಾಗ, ಆಮೇಲೆ ಪ್ಲಸ್ 7x ಮೈನಸ್ 98 ಇಸ್ ಈಕ್ವಲ್ ಟು 0. ಈಗ ಇದು ವರ್ಗ ಸಮೀಕರಣ ರೂಪದೊಳಗೆ ಬಂತು. ವರ್ಗ ಸಮೀಕರಣ ನಿಮಗೆ ಗೊತ್ತು ಏನು, ax² ಪ್ಲಸ್ bx ಪ್ಲಸ್ ಸಿ ರೂಪದಾಗ ಬಂತೇವೆ. ಈ ಹಿಂಗಿದ್ದಾಗ ಮೂರು ವಿಧಗಳಿಂದ ನಾವು ಇದನ್ನ ಸಾಲ್ವ್ ಮಾಡ್ಬೋದು. ಒಂದು ಸ್ಪ್ಲಿಟಿಂಗ್ ಮೆಥಡ್, ಇನ್ನೊಂದು ಕಂಪ್ಲೀಟಿಂಗ್ ಸ್ಕ್ವೇರ್ ಮೆಥಡ್, ಮತ್ತು ಫಾರ್ಮುಲಾ ಮೆಥಡ್ ಒಂದ ಸೂತ್ರದಿಂದ. ಈಗ ನಾವು ಸ್ಪ್ಲಿಟ್ ಮಾಡೋ ಮೆಥಡ್ದಿಂದ ಮಾಡೋಣ. ಈಗ ಅದರಲ್ಲಿ ಏನು ಹೇಳ್ತೈತಿ, ಫಸ್ಟ್ ಟರ್ಮ್ ಒಂದನೇ ಪದ ಮತ್ತು ಕೊನೆಯ ಪದ ಗುಣಾಕಾರ ಮಾಡೋದು. ಅಂದ್ರೆ -98x² ಆಯ್ತು. ಆಮೇಲೆ ನಡುವಿನ ಪದವನ್ನ ಹೆಂಗಿದ್ದಂಗೆ ಇಟ್ಕೊಳ್ಳೋಣ. ಈಗ 98ಅನ್ನ ಫ್ಯಾಕ್ಟರೈಸ್ ಮಾಡೋಣ. ನೋಡಿ, 2 4 8, ಇಲ್ಲಿ 1 ಉಳಿತು, 2 9 18. ಈಗ 7 7, ಆಮೇಲೆ 7 1. ಈಗ ನಮ್ಗೆ 90 ಗುಣಾಕಾರ ಮಾಡಿದ್ರೆ 98 ಬರಬೇಕು, ಕೂಡಿಸಿದ್ರೆ ಅಥವಾ ಕಳೆದ್ರೆ 7 ಬರ್ಬೇಕು. ಅಂದ್ರೆ ಇಲ್ಲಿ ನಾ ಏನ್ ಮಾಡ್ತೀನಿ, 7 2 14 ಮಾಡ್ತೀನಿ. 14 × 7 ಎಷ್ಟಾಕತಿ, 14 × 7 98 ಆಯ್ತು. ಮತ್ತೆ 14 7 ಮೈನಸ್ ಮಾಡ್ರಿ 7 ಐತಿ. ಅಂದ್ರೆ ನಾ ಈಗ ಏನ್ ಮಾಡ್ಕೋಬೇಕು, 14x × 7x, ಇಲ್ಲಿ -7x ಮಾಡೋಣ. ಅಂದ್ರೆ ನಮ್ಗಿಲ್ಲಿ ಇದು ಸಿಗ್ತೈತಿ. 14x 7x ತೆಗೆದ್ರೆ 7x ಉಳಿತೈತಿ. ಅಂದ್ರೆ ಇಲ್ಲಿ 7x ಐತಲ್ಲ, ಇಲ್ಲಿ 7x ಐತಲ್ಲ, ಆ ಜಾಗದಾಗ 14x - 7x ಹಾಕೋಬೇಕು. ಅಂದ್ರೆ ಇಲ್ಲಿ x² ಪ್ಲಸ್ 14x - 7x ಮೈನಸ್ 98 ಇಸ್ ಈಕ್ವಲ್ ಟು 0. ಈಗ ಇದೊಂದು ಟರ್ಮ್, ಇದೊಂದು ಟರ್ಮ್. ಈಗ ಇದ್ರೊಳಗ ಎಕ್ಸ್ ಕಾಮನ್ ಸಾಮಾನ್ಯ ತೆಗಿಬೇಕು. x ಪ್ಲಸ್ 14, ಇಲ್ಲಿ 7 ಸಾಮಾನ್ಯ ತೆಗೆದ್ರೆ x ಮೈನಸ್ ಇಂಟು ಪ್ಲಸ್ ಮೈನಸ್ 7 14 98. ಈಗ ಬ್ರಾಕೆಟ್ನಾಗ ಇರುವಂಥವು ಎರಡು ಸೇಮ್ ಅದಾವ, ಅದನ್ನ ಒಂದು ಸಲ ತಗೊಳ್ರಿ. ಇದು ಹೊರಗಡೆ ಒಂದು ಸಲ ತಗೊಳ್ರಿ. x ಪ್ಲಸ್ 14 ಇಸ್ ಈಕ್ವಲ್ ಟು 0. ಈಗ ಈ -7 ಈ ಕಡೆ ಬಂದ್ರೆ ಪ್ಲಸ್ 7 ಆಗ್ತೈತಿ. ಸೊ x ಇಸ್ ಈಕ್ವಲ್ ಟು 7 ಹಾಗೂ x ಇಸ್ ಈಕ್ವಲ್ ಟು ಈ 14 ಈ ಕಡೆ ಬಂದ್ರೆ -14 ಆಗ್ತೈತಿ. ಸೊ ಇಲ್ಲೇ ಇದು 7 ಸೆಂಟಿಮೀಟರ್, ಇದು -14 ಸೆಂಟಿಮೀಟರ್. ಈಗ ಬಾಹುಗಳನ್ನು ನಾವು ಮೈನಸ್ ಒಳಗ ತಗೊಳಂಗಿಲ್ಲ, ಅದಕ್ಕಾಗಿ ಇದನ್ನ ನಾವು ಕ್ಯಾನ್ಸಲ್ ಅಂತ ಹೇಳ್ಬೋದು. ಇದೊಂದೇ ನಮ್ದು ಕರೆಕ್ಟ್ ಆನ್ಸರ್. ಅಂದ್ರೆ x ಇಸ್ ಈಕ್ವಲ್ ಟು 7 ಮಾತ್ರ ನಾವು ತಗೋಬೇಕು. ಅಂದ್ರೆ ಈಗ ಎರಡು ಬಾಹುಗಳನ್ನು ಕೇಳ್ಯಾರ, ಏನು, AC ಹಾಗೂ ABಗಳು. AC ಅಂತಂದ್ರೆ ಏನೈತಲ್ಲಿ, AC ಅಂತಂದ್ರೆ AE ಪ್ಲಸ್ EC, AB ಅಂತಂದ್ರೆ AF ಪ್ಲಸ್ FB. ಓಕೆ, ಇಲ್ಲಿ AE ಅಂತಂದ್ರೆ ನಾವು x ಅಂತ ತಗೊಂಡಿದ್ವಿ, ಪ್ಲಸ್ EC ಅಂತಂದ್ರೆ R ಅಂತ ತಗೊಂಡಿದ್ವಿ. R ಇತ್ತು ಕೊಟ್ಟಿದ್ರು. AF ಅಂದ್ರೆ ಇಲ್ಲಿ x ಮತ್ತೆ FB ಅಂತಂದ್ರೆ 8. ಈಗ ನಮ್ದು x ವ್ಯಾಲ್ಯೂ ಸಿಕ್ಕೈತಿ, ಇಲ್ಲಿ ಎಷ್ಟು, 7. ಅದನ್ನ ಹಾಕಿಬಿಡೋಣ. ಅಂದ್ರೆ 7 x ಇದ್ದ ಜಾಗದಾಗ ಇಲ್ಲಿ x ಐತಲ್ಲ, ಅದನ್ನ 7 ಹಾಕಿ. 7 ಪ್ಲಸ್ 6 ಎಷ್ಟು, 13 ಸೆಂಟಿಮೀಟರ್. ಇನ್ನೊಂದು ಇದೆ, ಇಲ್ಲಿ x ಜಾಗದಾಗ ಮತ್ತೇನು ಹಾಕ್ಬೇಕು, 7 ಹಾಕ್ಬೇಕು. 8 ಪ್ಲಸ್ 8 15 ಸೆಂಟಿಮೀಟರ್. ಅಂದ್ರೆ ಈಗ ನಮ್ಗೆ ಬಾಹುಗಳು ಯಾವ್ಯಾವು, AC ಇಸ್ ಈಕ್ವಲ್ ಟು 13 ಸೆಂಟಿಮೀಟರ್ ಹಾಗೂ AB ಇಸ್ ಈಕ್ವಲ್ ಟು 15 ಸೆಂಟಿಮೀಟರ್ ಅಂತೇಳಿ ಸಿಕ್ತು. ಇದನ್ನ ಅವರು ಹೇಳಿದ್ರು. ಈಗ ನಾವು ಇದನ್ನ ಹೆರಾನ್ಸ್ ಫಾರ್ಮುಲಾ, ಹೆರಾನ್ಸ್ ಸೂತ್ರದಿಂದ ನಾವು ಇದನ್ನ ಬಿಡಿಸಿದ್ವಿ. ಇದು ನಿಮ್ಗೆ ಅರ್ಥ ಆಯ್ತು ಅಂತ ತಿಳ್ಕೊಂತೀನಿ. ಇದು ನಿಮ್ಮ ಉತ್ತರ.